ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಫ್ರೆಂಡ್ಸ್, ನಾ ಎಡಿಟಿಂಗ್ ಮಾಡೋದು ಯಾವ ಆ್ಯಪ್ನಲ್ಲಿ, ಕ್ಯಾಪ್ಕಟ್ ಎಡಿಟ್ನಲ್ಲಿ ಮಾಡೋದು. ನಾ ಎಡಿಟಿಂಗು ಇದರಲ್ಲಿ ಯಾವ ಥರ ಎಡಿಟಿಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸರಿಗಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾ ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ನಿಮಗೆ ಪಟ್ಟಂತ ನೋಡ್ಸ್ಕೊಂಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾ ಈಗಾಗಲೇ ಒಂದು ಕ್ಯಾಪ್ಕಟ್ಟಲ್ಲಿ ಒಂದು ಎಡಿಟಿಂಗ್ ಮಾಡೀನಿ. ನೀವು ವಿಡಿಯೋಕ್ಕೂ ಯಾವ ಥರ ಎಫೆಕ್ಟ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವು ಯಾವ್ದಾರು ಒಂದು ಇಷ್ಟ ಆದ ರೀಲ್ಸ್ ಆಗಲಿ ಮತ್ತು ಯಾವುದೇ ಒಂದು ಫೋಟೋದಿಂದ ಎಡಿಟಿಂಗ್ ಆಗಲಿ, ಯಾವುದೋ ಒಂದು ಎಡಿಟಿಂಗ್ ಮಾಡಿದ್ರಲ್ಲ, ಆ ಎಡಿಟಿಂಗ್ ನೀವು ಕ್ಯಾಪ್ಕಟ್ ಆ್ಯಪ್ನಲ್ಲಿ ಹಾಕಿ ಹೊಳ್ಳಿ ಎಫೆಕ್ಟ್ ಹಾಕ್ಕೊಂಡು ಎಡಿಟಿಂಗ್ ಮಾಡ್ಕೋಬೋದು. ಅದನ್ನೇ ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡೀಗ. ನೋಡಿ ಫ್ರೆಂಡ್ಸ್, ಈ ಥರ ಎಡಿಟಿಂಗ್ ಮಾಡೀನಿ. ಈ ಥರ ಎಡಿಟಿಂಗ್ ನಾ ಮಾಡಿದ್ರು ಈ ಕ್ಯಾಪ್ಕಟ್ ಆ್ಯಪ್ನಲ್ಲಿ. ಇವೆಲ್ಲ ಇದರಲ್ಲೆಲ್ಲ ಬರೋ ಎಫೆಕ್ಟ್ಗಳು, ಈ ಫೋಟೋಕ್ಕೆ ಬರೋ ಎಫೆಕ್ಟು ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಇದು ಎಫೆಕ್ಟದೇ ನೋಡಿ, ಎಲ್ಲ ಎಫೆಕ್ಟದೂ ಇಲ್ಲಿ ತೋರಿಸ್ತೀನಿ. ಎಫೆಕ್ಟು ನೋಡಿ ಫ್ರೆಂಡ್ಸ್, ಇವೆಲ್ಲ ಎಫೆಕ್ಟ್ಗಳು ಈಸಿಯಾಗಿ ಎಫೆಕ್ಟ್ ಈಸಿಯಾಗಿ ಎಫೆಕ್ಟ್ಗಳು ಸಿಗ್ತವೆ. ಈಸಿಯಾಗಿ ಎಡಿಟಿಂಗು ಕೂಡ ಮಾಡ್ಕೋಬೋದು ಈ ಕ್ಯಾಪ್ಕಟ್ ಆ್ಯಪ್ನಲ್ಲಿ. ನೋಡಿ, ಇವೆಲ್ಲ ಎಡಿಟಿಂಗ್ ಎಲ್ಲ ಇಲ್ಲಿಂದ ಇಲ್ಲಿ ಮಟ್ಟ ಎಲ್ಲ ಎಫೆಕ್ಟ್ಸ್ಗಳು ಫ್ರೆಂಡ್ಸ್. ನೀವು ಯಾವ ಥರ ಬೇಕು ಆ ಥರ ಎಫೆಕ್ಟ್ಸ್ಗಳು ಸಿಗ್ತಾವೆ ಇದರಲ್ಲಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ. ಇದು ಬಾಡಿ ಎಫೆಕ್ಟ್. ಇದರಲ್ಲಿ ಬಾಡಿ ಎಫೆಕ್ಟ್ ನೋಡಿ, ಈ ಥರ ನೋಡಿ, ಇಲ್ಲಿ ನೋಡಿ, ಈ ಥರ ಬಾಡಿ ಎಫೆಕ್ಟ್ಗಳು ಸಿಗ್ತಾವೆ ಇದರಲ್ಲಿ. ಈಗ ಶಾಂಪಲ್ ಒಂದು ಹಾಕಿ ತೋರಿಸಿ ನೋಡಿ. ನೋಡಿ ಇಲ್ಲಿ ಫ್ರೆಂಡ್ಸ್, ಈ ಥರ ಎಲ್ಲ ಎಫೆಕ್ಟ್ಗಳು ಇದರಲ್ಲಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಬರ್ತಾವೆ. ಈ ಥರ ಎಫೆಕ್ಟ್ಗಳು ಕೂಡ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಅಂದರೆ ಕಟ್ ಆಗೋದು ನೋಡಿ. ಅದು ಹಚ್ಚಿಕೆ ಬ್ರೇಕ್ ಐತಿ. ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಎಫೆಕ್ಟ್ಗಳು ಬರ್ತಾವೆ ನೋಡಿ. ಈಗ ನೋಡಿ, ಇಲ್ಲಿ ಇವನು ಫೋಟೋಸ್ಗಳಿಗೆ ಹಾಕೋಬೋದು. ಇಲ್ಲಿ ಬೇಜಾನ್ ಥರ ಎಫೆಕ್ಟ್ಸ್ಗಳು ಬರ್ತಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇವು ಎಲ್ಲ ಎಫೆಕ್ಟ್ಸ್ಗಳು ಇದೆ. ಇಲ್ಲಿ ಬೇಜಾನ್ ಎಫೆಕ್ಟ್ಸ್ಗಳು ಬರ್ತಾವೆ, ನೋಡ್ಕೋಬೋದು ನೀವು. ಇದೇ ಥರ ಎಡಿಟಿಂಗ್ ಇಡಬೇಕಾದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಗೊತ್ತಾಗಿಲ್ಲ ಅಂದ್ರೆ ನನ್ನ ಒಂದು ಚಾನಲ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ.